ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಸಮಯ ಈಗ 6:30 ಸೊ ನಿಮಗೆಲ್ರಿಗೂ ಶುಭ ಸಂಜೆ. ಬೆಳಗ್ಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಸಂಜೆಯ ಒಳಗಡೆ ತಮಿಳುನಾಡಿನ ರಾಜಕಾರಣದಲ್ಲಿ ಇದೇನಾದರೂ ಆಗಲಿಲ್ಲ ಅಂತಂದರೆ ವಿಜಯ್ ಅವರು ಮುಖ್ಯಮಂತ್ರಿ ಆಗುವಂಥದ್ದು ತುಂಬ ಕಷ್ಟ ಇದೆ ಅಂತ. ಯಾಕಂತಂದರೆ ಆ ರೀತಿಯ ಬಿರುಸಿನ ಚಟುವಟಿಕೆಗಳು ಅಲ್ಲಿ ನಡೀತಾ ಇದ್ವು. DMK ಹಾಗೆಯೇ AIADMK ಅಲ್ಲಿ ಆಳವಾಗಿ ಬೇರೂರಿರುವಂಥ ಪಕ್ಷಗಳಾಗಿದ್ದವು. ಸೊ ಎರಡೂ ಕೂಡ ಬದ್ಧ ವೈರಿಗಳಾಗಿದ್ದಂಥ ಪಕ್ಷಗಳು ಇತ್ತೀಚಿನ 3 ದಿನಗಳ ರಾಜಕೀಯ ಬೆಳವಣಿಗೆಯಲ್ಲಿ ಅವರಿಬ್ಬರು ಒಂದಾಗಿ ಸರ್ಕಾರ ಮಾಡ್ತಾರೆ ಅನ್ನೋಂಥ ಮಾತು ಕೂಡ ತುಂಬ ಬಿಸಿಯಾಗಿ ಹಬ್ಬಿತ್ತು. ಇದರ ಜೊತೆಗೆ ವಿಜಯ್ ಅವ್ರಿಗೆ ಕಾಂಗ್ರೆಸ್ಸು 5 ಸೀಟ್ಗಳ ಬೆಂಬಲವನ್ನು ಕೂಡ ಕೊಟ್ಟಿತ್ತು. ಇನ್ನು ಉಳಿದ 7ರಿಂದ 8 ಶಾಸಕರ ಬೆಂಬಲದ ಕೊರತೆಯನ್ನು ವಿಜಯ್ ಅನುಭವಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿದ್ರು. ನನಗೆ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ರಾಜ್ಯಪಾಲರು 118 ಶಾಸಕರ ಸಹಿ ಪತ್ರದೊಂದಿಗೆ ನೀವು ಬನ್ನಿ, ಬಂದ ನಂತರ ನಾನು ನಿಮಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಕಳಿಸ್ತಾರೆ 2 ಬಾರಿ. ಸೊ ಇದು ಯಾವಾಗ ದೇಶದಾದ್ಯಂತ ವ್ಯಾಪಕವಾಗಿ ವೈರಲ್ ಆಗುತ್ತೆ. ವಿಜಯ್ ಅವರಿಗೆ ರಾಜ್ಯಪಾಲರು ಅನುವು ಮಾಡಿಕೊಡ್ತಿಲ್ಲ. ಕರ್ನಾಟಕದಲ್ಲಿ BS ಯಡಿಯೂರಪ್ಪನವರು CM ಆದಂಥ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು ಅಲ್ಲಿನ ರಾಜ್ಯಪಾಲರು. ಈ ಹಿಂದೆ ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಅವರು CM ಆದಂಥ ಸಂದರ್ಭದಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ರು ರಾಜ್ಯಪಾಲರು. ಅಲ್ಲೇನು ಬಹುಮತ ಇತ್ತ? ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಯವರವ್ರಿಗೆ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಮುಂಚೆನೇ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ರು. ಅಲ್ಲೇನಾದರೂ ಆಗಿದ್ರೆ ಆಗಿತ್ತಾ? ಅದ್ಯಾವುದೂ ಇಲ್ಲದೆ ಇರುವಂಥದ್ದು ತಮಿಳುನಾಡಿನ ರಾಜ್ಯಪಾಲರಿಗೆ ಯಾಕೆ ಹಿಂಗೆ ಬರ್ತಾ ಇದೆ? ಬಹುಶಃ ಏನಾದರೂ BJP ಏನಾದರೂ ರಾಜ್ಯಪಾಲರ ಮೂಲಕ ಆಟ ಆಡಿಸ್ತಾ ಇದೆಯಾ? ಈ ರೀತಿಯ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಡೆದಿದ್ವು. ಇದರೊಟ್ಟಿಗೆ ನಟ ವಿಜಯ್ ಅವರು ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ರು. ಅಂದರೆ ಇವರ 108 ಸೀಟ್ಗಳಲ್ಲಿ ಗೆದ್ದಿದ್ರು, ಅಂದರೆ 108 ಕ್ಷೇತ್ರಗಳಲ್ಲಿ ಗೆದ್ದಿದ್ರು. ಅದರಲ್ಲಿ ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ಗೆದ್ದಿದ್ರಿಂದ ಸೊ ಅದು 107 ಆಗಿ ಕೌಂಟ್ ಆಗುತ್ತೆ. ಸೊ 118 ಅಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮ್ಯಾಜಿಕ್ ನಂಬರ್. ಸೊ ಹೆಚ್ಚು ಕಡಿಮೆ 11 ಶಾಸಕರ ಕೊರತೆಯನ್ನು ವಿಜಯ್ ಅನುಭವಿಸ್ತಾ ಇದ್ರು. ಈ ಸಂದರ್ಭದಲ್ಲಿ DMK ಜೊತೆಗೆ ಮೈತ್ರಿ ಮಾಡಿಕೊಂಡು ಗೆದ್ದಿದ್ದಂತಹ ಕಾಂಗ್ರೆಸ್ 5 ಸೀಟ್ಗಳಲ್ಲಿ, ಅಂದರೆ 5 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ನಾನು TVKಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೀನಿ ಅಂತ ಅಂದ್ಕೊಂಡು ಕಾಂಗ್ರೆಸ್ TVK ಜೊತೆಗೆ ಜಾಯಿನ್ ಆಯಿತು ಮೊನ್ನೆ. ಸೊ ಹೆಚ್ಚು ಕಡಿಮೆ 107 + 5 112 ಸದಸ್ಯರ ಬೆಂಬಲವನ್ನು TVK ಪಕ್ಷ ಪಡೆದುಕೊಂಡಿತ್ತು. ಇನ್ನು 6 ಸದಸ್ಯರ ಬೆಂಬಲ ಬೇಕಾಗಿತ್ತು. ಈ ಸಂದರ್ಭದಲ್ಲಿ ವಿಜಯ್ ಸಾಕಷ್ಟು ಸರ್ಕಸ್ಗಳನ್ನು ಮಾಡ್ತಾ ಇದ್ರು. AIADMK ಜೊತೆಗೂ ಕೂಡ, ಜೊತೆಗೆ DMK ಜೊತೆಗಿದ್ದಂಥ ಒಂದಷ್ಟು ಮೈತ್ರಿ ಪಕ್ಷಗಳ ಜೊತೆಗೂ ಕೂಡ ಒಡನಾಟವನ್ನು, ಅಂದರೆ ಸಂಪರ್ಕವನ್ನು ಬೆಳೆಸ್ತಾ ಇದ್ರು. ಬಟ್ ಅಲ್ಲಿನ ಮೈತ್ರಿ ಪಕ್ಷಗಳೇನು ಅಂತಂದರೆ, ನಾವು ಕಾಂಗ್ರೆಸ್ ಥರ ನಾವು ದಿಢೀರಂತ ಆರು ಬರಲ್ಲ, ನಮ್ಮದೇ ಆದಂಥ ನಿಲುವುಗಳಿದೆ, ನಮ್ಮದೇ ಆದಂಥ ಸಿದ್ಧಾಂತಗಳಿದೆ. ಹಾಗಾಗಿ ನಾವು ಸ್ಟಾಲಿನ್ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ, ಈ ಕಡೆ ಎಡಪ್ಪಾಡಿ ಪಳನಿಸ್ವಾಮಿ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ ಅಂತ ಅಂದ್ಕೊಂಡು ಒಂದಷ್ಟು ಜನ ರೆಸಾರ್ಟ್ನಲ್ಲೂ ಕೂಡ ಶಾಸಕರು ಇದ್ದರು. ಸೊ ರಾಜ್ಯಪಾಲರ ಬಳಿ ವಿಜಯ್ ಅವರು 2 ಬಾರಿ ಹೋಗಿ ಅಲ್ಲಿ ರಾಜ್ಯಪಾಲರು ನೀವು ಶಾಸಕರ ಬೆಂಬಲದ ಪತ್ರದೊಂದಿಗೆ, ನೀವು ಸಹಿ ಪತ್ರದೊಂದಿಗೆ ಬಂದರೆ ಮಾತ್ರ ನಾನು ನಿಮಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ರು. ಸೊ ಈಗ ವಿಜಯ್ ಅವರಿಗೆ ನುಂಗಲಾರದ ಬಿಸಿ ತುಪ್ಪಾಗಿತ್ತು. ನಾನು ಇಲ್ಲಿನ ಜನರಿಗೆ ಒಂದು 2 ವರ್ಷದಲ್ಲಿ ಬಂದು ಗೆದ್ದಿದ್ದೀನಿ, ಸಂಪೂರ್ಣ ಬಹುಮತವನ್ನು ಪಡ್ಕೊಳ್ಳೋಕ್ಕಾಗದಿದ್ರು ಅತಿ ದೊಡ್ಡ ಪಕ್ಷವಾಗಿ ನನ್ನ ಪಕ್ಷ ಹೊರಹೊಮ್ಮಿದೆ, ಜನ ನೀವು ಗೆಲ್ಲಬೇಕಪ್ಪ, ನೀನು ಆಡಳಿತ ಮಾಡಬೇಕಪ್ಪ ಅಂತ ಅಧಿಕಾರ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಯಾರು ಕೂಡ ಕೈ ಜೋಡಿಸ್ತಿಲ್ವಲ್ಲ, ಏನು ಮಾಡೋದು, ಹೇಗಿರೋದು ಅನ್ನುವಂಥ ಒಂದು ಲೆಕ್ಕಾಚಾರ ಹಾಕುವಂಥ ಸಂದರ್ಭದಲ್ಲಿ ಇವತ್ತು ಸಂಜೆ ನಡೆದಂತಹ ಬೆಳವಣಿಗೆಯಲ್ಲಿ ಹೆಚ್ಚು ಕಡಿಮೆ ಕಾಂಗ್ರೆಸ್ ಸೇರಿದಂತೆ ಒಟ್ಟು 14 ಶಾಸಕರ ಬೆಂಬಲ ವಿಜಯ್ ಅವರಿಗೆ ಸಿಕ್ಕಿದೆ ಈಗ. ಸೊ TVK 107 + ಕಾಂಗ್ರೆಸ್ ಇಲ್ಲಿ 5, VCK ಎನ್ನುವಂಥ ಒಂದು ಪಾರ್ಟಿಯಲ್ಲಿ 2 MLA ಗೆದ್ದಿರ್ತಾರೆ. ಸೊ ಆ 2 ಬೆಂಬಲ. ಸೊ ಇಲ್ಲಿ IUML ಎನ್ನುವಂಥ ಒಂದು ಮುಸ್ಲಿಂ ಪಕ್ಷ, ಅದು 2 ಸೀಟ್ಗಳನ್ನು ಗೆದ್ದಿದೆ. ಸೊ ಈ ಕಡೆ ಒಂದಷ್ಟು ಸಾಕಷ್ಟು ಸಣ್ಣ ಪುಟ್ಟ ಪಕ್ಷಗಳೆಲ್ಲವೂ ಸೇರಿ ಮರ್ಜ್ ಆಗಿ ವಿಜಯ್ ಅವರಿಗೆ ಹೆಚ್ಚು ಕಡಿಮೆ 14 ಶಾಸಕರ ಬೆಂಬಲ ಈಗ ದೊರೆತಿರ್ತಕ್ಕಂಥದ್ದು. ಸೊ 107 + 14, ಸೊ ಈಗ 121 ಶಾಸಕರ ಬೆಂಬಲ ಪತ್ರದೊಂದಿಗೆ ವಿಜಯ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ ಬರ್ತಾರೆ ಅಂತ ಈಗ ಸುದ್ದಿ ಎಲ್ಲ ಹಬ್ತಾ ಇದೆ. ಸೊ ಕಾದ್ ನೋಡ್ಬೇಕೀಗ 118 ಮ್ಯಾಜಿಕ್ ನಂಬರ್ ಬೇಕಾಗಿರ್ತಕ್ಕಂಥದ್ದು. ಸೊ ಈಗ ವಿಜಯ್ ಅವರ ಬಳಿ ಮ್ಯಾಜಿಕ್ ನಂಬರ್ಗಿಂತ 3 ಶಾಸಕರ ಬಲ ಸಿಕ್ಕಿರೋದ್ರಿಂದ ಬಹುಶಃ ನಾಳೆ ಅಥವಾ ಇತ್ತೀಚೆಗೆ ಅವರು ದೇವಸ್ಥಾನಗಳೆಲ್ಲವೂ ಕೂಡ ಓಡಾಡ್ತಿರೋದ್ರಿಂದ, ಅಂದರೆ ಚುನಾವಣೆ ಮುಗಿದ ನಂತರವೂ ಕೂಡ ಮುರುಗನ್ ದೇವಸ್ಥಾನಕ್ಕಾಗಿರ್ಬೋದು, ಈ ರೀತಿಯ ದೇವಸ್ಥಾನಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆಲ್ಲವೂ ಕೂಡ ಇವರು ಟೆಂಪಲ್ ರನ್ನ ಮಾಡ್ತಿದ್ರಿಂದ ಗಳಿಗೆ ಗಂಟೆ ಲೆಕ್ಕಾಚಾರ ಹಾಕೊಂಡು ಒಳ್ಳೆಯ ದಿನದ ಮುಹೂರ್ತದಲ್ಲಿ ಪದಗ್ರಹಣವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರ, ಅಥವಾ ಇಲ್ಲ ನಾನು ನಾಳೆ ಆಗ್ತೀನಿ ಅಂತಂತಾರ ಗೊತ್ತಿಲ್ಲ, ಕಾದು ನೋಡಬೇಕು. ಅಫ್ಕೋರ್ಸ್ ಖಂಡಿತವಾಗಿಯೂ ವಿಜಯ್ ಅವರು ತಮಿಳುನಾಡಿನ 22ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸೋದಂತೂ ಸಿದ್ಧವಾಗಿದೆ. ಸೊ ಇದಾದ ನಂತರ ರಾಜ್ಯಪಾಲರ ಬಳಿ ಇವರು ತಗೊಂಡೋಗಿ ಆ ಸಹಿ ಪತ್ರವನ್ನು ಕೊಟ್ಟ ನಂತರ ರಾಜ್ಯಪಾಲರನ್ನು ಗಮನಿಸಿ ಇವರಿಗೆ ಪದಗ್ರಹಣವನ್ನು ಮಾಡ್ತಾರೆ, ಅಂತಂದರೆ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸೋದಕ್ಕೆ ಜೊತೆಗೆ ನಿಲ್ತಾರೆ. ಸೊ ಅದಾದ ನಂತರ 22ನೇ ಮುಖ್ಯಮಂತ್ರಿಯಾಗಿ ಅವರು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ ನಂತರ 15 ದಿನಗಳ ಕಾಲ ಇವರಿಗೆ ಅವಕಾಶ ಇರುತ್ತೆ. ಅವರ ವಿಧಾನಸಭಾ ಕಲಾಪದಲ್ಲಿ ಶಾಸಕರ ವಿಶ್ವಾಸ ಮತವನ್ನು ಇವರು ಸಾಬೀತುಪಡಿಸಬೇಕು. ತದನಂತರ ಒಂದು ಗಟ್ಟಿ ಸರ್ಕಾರವಾಗಿ, ಒಂದು ದೃಢ ಸರ್ಕಾರವಾಗಿ ತಮಿಳುನಾಡಿನಲ್ಲಿ ವಿಜಯ್ ಅವರ ಸರ್ಕಾರ ಮೈತ್ರಿ ಪಕ್ಷಗಳ ನಡುವೆ ನಿಂತ್ಕೊಳ್ಳುತ್ತೆ. ಸೊ ಇಲ್ಲಿ ಮೈತ್ರಿ ಪಕ್ಷಗಳು ಜೊತೆಯಲ್ಲಿ ಕೈ ಜೋಡಿಸಿರೋದ್ರಿಂದ
ಏನೇನೆಲ್ಲ ಡಿಮ್ಯಾಂಡ್ ಇಟ್ಟಿದ್ದಾರೋ ನನಗಂತೂ ಗೊತ್ತಿಲ್ಲ. ಯಾಕೆಂದರೆ ಇಮಿಡಿಯೇಟ್ ಆಗಿ ವಿಜಯ್ ಅವರು ಗೆದ್ದಿದ ತಕ್ಷಣವೇ ಎಲ್ಲ ಬಂದ್ಬಿಟ್ರು ಅಂತಂದರೆ ಮೇ ಬಿ ಆಸೆಗೆ ಬಂದುಬಿಟ್ಟಿದ್ದಾರೆ, ಅಥವಾ ಅವ್ರು ದೊಡ್ಡದಾಗಿ ಗೆದ್ದುಬಿಟ್ಟಿದ್ದಾರಲ್ಲ, ನಾವು ಹೋಗ್ಬಿಡೋಣ ಅಂತ ಬಂದಿದ್ದಾರೆ ಅಂತ ಅನ್ಕೋಬೋದಿತ್ತು. ಬಟ್ 4-5 ದಿನಗಳ ಚಟುವಟಿಕೆ ಈ ಬೆಳವಣಿಗೆಯಲ್ಲಿ ವಿಜಯ್ ಅವರೇ ತುಂಬ ಅಪ್ರೋಚ್ ಮಾಡಿರೋದ್ರಿಂದ ಅವ್ರು ಏನೇನೆಲ್ಲ ಡಿಮ್ಯಾಂಡ್ ಇಟ್ಟು ಬಂದಿದ್ದಾರೆ ಅದೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ DCM ಸ್ಥಾನ ಬೇಕು ಅಂತ ಏನಾರು ಅಂದ್ಕೊಂಡಿದ್ದಾರಾ, ಅಥವಾ ಉನ್ನತ ಸಚಿವ ಸ್ಥಾನಗಳಿರ್ತಾವಲ್ಲ ಅವೇನಾರು ಬೇಕು ಅಂತ ಪಟ್ಟು ಹಿಡಿದು ತದನಂತರ ವಿಜಯ್ ಅವರಿಗೆ ಓಕೆ ಹಾಗಾದ ನಾವು ಬರ್ತೀವಿ ಅನ್ನುವಂಥ ಮಾತುಗಳನ್ನು ಕೊಟ್ಟಿದ್ದಾರಾ, ಹೇಳಿದ್ದಾರಾ ಗೊತ್ತಿಲ್ಲ. ಅದೆಲ್ಲವೂ ಕೂಡ ಕಾದು ನೋಡ್ಬೇಕು. ಯಾಕೆಂದರೆ ವಿಜಯ್ ಅವರು ಸಂಪೂರ್ಣ ಸರ್ಕಾರ ಬರುತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ಜನರಿಗೆ ಸಾಕಷ್ಟು ಆಶ್ವಾಸನೆಗಳನ್ನು ಕೊಟ್ಬಿಟ್ಟಿದ್ದಾರೆ. 8 ಗ್ರಾಮ್ ಚಿನ್ನ ಆಗಿರ್ಬೋದು, ಮದುವೆ ಆದಂಥ ಹೆಣ್ಮಗಳಿಗೆ, ಈ ಕಡೆ ಮಗು ಹುಟ್ಟಿದಾಗ ಒಂದು ರಿಂಗ್ ಆಗಿರ್ಬೋದು, ಉಚಿತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಉಚಿತ ಬಸ್ ಆಗಿರ್ಬೋದು, ಪ್ರತಿ ವರ್ಷ 6 ಸಿಲಿಂಡರ್ಗಳನ್ನು ಮಹಿಳೆಯರಿಗೆ ಕೊಡೋದಾಗಿರ್ಬೋದು, ಈ ರೀತಿ ಸಾಕಷ್ಟು ಉಚಿತ ಘೋಷಣೆಗಳನ್ನು ಮಾಡಿರೋದ್ರಿಂದ ಯಾವ ರೀತಿ ಆ ಲೆಕ್ಕಾಚಾರ ಈಗ ಮೈತ್ರಿ ಪಕ್ಷಗಳು ಬಂದಿರೋದ್ರಿಂದ ಅವ್ರದ್ದೇ ಆದಂಥ ಒಂದು ಲೆಕ್ಕಾಚಾರ ಇರುತ್ತೆ. ಸೊ ಇವ್ರದ್ದು ಸ್ವತಂತ್ರವಾಗಿದ್ದರೆ ಸ್ವತಂತ್ರ ನಿಲುವುಗಳನ್ನು, ಸ್ವತಂತ್ರ ನಿರ್ಧಾರಗಳನ್ನು ತಗೋಬೋದಾಗಿತ್ತು. ಬಟ್ ಈಗ 14 ಶಾಸಕರನ್ನ ಬೆಂಬಲವನ್ನು ಕೇಳಬೇಕಾಗುತ್ತೆ, ಅವರ ಅನುಮತಿಯನ್ನು ಕೇಳಬೇಕಾಗುತ್ತೆ, ಸಣ್ಣ ಪುಟ್ಟ ವ್ಯವಹಾರಿಗಳಿಗೂ ಕೂಡ. ಸೊ ಹಾಗಾಗಿ ಯಾವ ರೀತಿ ಹೋಗಿ ನಿಂತ್ಕೊಳ್ಳುತ್ತೆ ತಮಿಳುನಾಡಿನ ರಾಜಕೀಯ, 5 ವರ್ಷ ಜನತೆಗೆ ಕೊಟ್ಟಂಥ ವಿಶ್ವಾಸವನ್ನು ವಿಜಯ್ ಗಳಿಸ್ಕೊಳ್ತಾರಾ ಅಥವಾ ವಿಶ್ವಾಸವನ್ನು ಗಳಿಸ್ಕೊಳ್ಳುವಲ್ಲಿ ವಿಫಲರಾಗ್ತಾರಾ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ವಿಜಯ್ ಅವರು 22ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣನ ಸ್ವೀಕರಿಸೋದ್ರಲ್ಲಿ ಇನ್ನೊಂದು 2-3 ದಿನ ಬಾಕಿ ಇದೆ. ಎನಿವೇಸ್ ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ತುಂಬು ಹೃದಯದ ಅಭಿನಂದನೆಗಳು. 5 ವರ್ಷ ಸಂಪೂರ್ಣವಾಗಿ ಒಳ್ಳೆ ಆಡಳಿತವನ್ನು ಜನರಿಗೆ ಕೊಡಿ, ಜನರ ಮನಸ್ಸಲ್ಲಿ ಉಳ್ಕೊಳ್ಳಿ. ಮುಂದಿನ ಟರ್ಮ್ ಕೂಡ ನೀವೇ ಆಗಿ ಜನರಿಗೆ ಯಾರು ಒಳ್ಳೇದು ಮಾಡ್ತಾರೆ ಅಂಥವ್ರು ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತಿಗೆ ಒಂದು ವಿಡಿಯೋ ನೋಡೋಕ್ಕೆ.